ನೇಪಾಳದಿಂದ ಬಂದ್ರಿ ಅಲ್ವಾ ಇಲ್ಲಿ ಬೆಂಗಳೂರಿಗೆ? ಅಮ್ಮ ನಿನ್ನ ನೋಡ್ಕೊಳ್ತಾ ಇದಾರೆ, ಅಮ್ಮ ಒಬ್ಳೆ ನಿನ್ನ ನೋಡ್ಕೊಳ್ತಾ ಇರೋದು, ಅಣ್ಣ ಇದಾನೆ. ಈಗ ನಿನ್ ಜೊತೆ ಶೂಟಿಂಗಿಗೆ ಬರ್ತಾರೆ, ಡಬ್ಬಿಂಗ್ ಅಂದ್ರೆ ಬರ್ತಾರೆ, ಡಾಕ್ಟ್ರು ಎಲ್ಲ ಹೋಗ್ಬೇಕು ಅಂತಂದ್ರೆ ಕರ್ಕೊಂಡು ಹೋಗ್ತಾರೆ. ಅಮ್ಮನೇ ಎಲ್ಲದನ್ನು ನೋಡ್ಕೋತಿದ್ದಾಳೆ. ಹೇಗ್ ಅನ್ಸುತ್ತೆ ನಿಂಗೆ? ಐ ಆಮ್ ಬಿ ಸೋ ಹ್ಯಾಪಿ. ಹ್ಮ್ ಅಷ್ಟೇ. ಅಣ್ಣನೂ ಕೆಲವೊಂದ್ಸತಿ ಶೂಟಿಂಗ್ ಬರ್ತಾರೆ, ಅದೇ ನಾನು ಸಮಾಧಾನ ಮಾಡಿ ಅವನಿಗೆ ದೆನ್ ಅಮ್ಮನೂ ಅಣ್ಣಂಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕು ಶೂಟಿಂಗ್. ಅಣ್ಣನ್ ಸಮಾಧಾನ ಮಾಡ್ಬೇಕು ಅಂದ್ರೆ ಎಲ್ಲರೂ ಅಲ್ಲಿ ರೇಗಿಸ್ತಾರತ್ತ ಅಲ್ವಾ? ಯಾರಿಗೆ? ನನಗೆ ಮ್ಯಾನೇಜರ್ 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 ಕರೀಲ ಅವನ್ನ ಕರಿ. ರೂಪೇಶ್ ಅಣ್ಣ ಅಂತ ಕರಿಯಲ್ವಾ ನೀನು? ರೂಪೇಶ್ ಅಂತ ಕರಿಯದ? ಅವನ್ ಹಂಗೆ ಕರಿತೀವಿ. ಯಾಕೆ ಅಣ್ಣ ಅಂತ ಕರಿಬೇಕಪ್ಪ? ಇರೋದು ಒಂದೇ ಅಣ್ಣ ತಾನೆ. ಕೆಲವೊಂದ್ಸತಿ ಬನ್ನಿ ಕೋಪದಿಂದ ನಾವು ಜಾಯಿಂಟ್ ಆದ್ರೆ ಮಾತ್ರ ಸರ್ ನೀವು ರೂಪೇಶ್ ಅಂತ ಕರೀರಲ್ಲ. ತಂಗಿ ಇವಾಗ ಸೀತಾರಾಮ ಸೀರಿಯಲ್ ಆಕ್ಟ್ ಮಾಡ್ತಿದ್ದಾಳೆ, ಎಲ್ಲರೂ ತಂಗಿನ ಮಾತಾಡಿಸ್ತಾರೆ. ನಿನಗೆ ಅಣ್ಣಾಗಿ ಎಷ್ಟು ಖುಷಿ ಆಗುತ್ತೆ? ಅಕ್ಕ ಒಂದ್ ಮಾತು ಹೇಳ್ತೀನಿ, ಇವ್ ನನ್ನ ಬಗ್ಗೆ ಕೆಟ್ಟದನ್ನೇ ಹೇಳ್ತಾನೆ. ಇಲ್ಲ ಪಾಪ, ಅವನು ಆಕ್ಚುಲಿ ನಿನ್ ಬಗ್ಗೆ ತುಂಬಾ ಒಳ್ಳೆ ಪ್ರೀತಿ ಇದೆ ಅವನಿಗೆ. ಹೌದಾ? ಅಲ್ವಾ? ಸುಮ್ಮನೆ ರೇಗ್ಸೋದಲ್ವಾ ತಂಗಿನ ನೀನು? ಇಲ್ಲ, ನಾನು ರೇಗಿಸ್ತೀನಿ ನಿಜವಾಗ್ಲು, ಯಾಕಂತಾನೆ ರೇಗಿಸ್ತೀನಿ ನಾನು. ಯಾಕೆ ಹೇಳಿ? ನಮ್ಮ ತಂಗಿ ನಂಗೆ ಹೊಡಿತಾಳೆ ಅದಕ್ಕೆ. ಸುಮ್ಮನೆ ತಮಾಷೆ ಅದು ಅಷ್ಟೇ, ಏನಿಲ್ಲ ಆ ಥರ. ಇಲ್ಲ, ಕೋಪ ಬಂದಾಗ ಮಾತ್ರ ಲೈಟಾಗಿ ಹೊಡಿತೀನಿ. ಹಿಂಗೆ ಹೊಡೆದ್ರು ಅದ ಒಂದು ಜೋರಾಗುತ್ತಂತೆ, ಸೌಂಡೇ ಬರಲ್ಲ ನಾನು ಹೊಡೆದಿದ್ದು. ಅಯ್ಯೋ ಸುಮ್ಮನೆ ಹಂಗೆಲ್ಲ ಮಾಡಬಾರ್ದು, ಅಣ್ಣಂಗೆ ಬೇಜಾರಾಗುತ್ತಲ್ವಾ ನೀನು ಹಂಗೆ ಮಾಡ್ಬಾರ್ದು.